ಇಂಟ್ರಾಸ್ಪೆಕ್ಷನಲ್ಲಿ ಕ್ಲಾಸ್ನಲ್ಲಿ ಮೊದಲನೇ ಪಾಠ ಇದು. ನಮ್ಗೆ ಯಾವಾಗ ನಮ್ಗೆ ಬರುತ್ತೆ ಇದು ಗೊತ್ತಾಗತ್ತೆ, ದಿ ಅಂಡರ್ ಕರೆಂಟ್ ಇನ್ ಯುವರ್ ಕರ್ಮ, ವಾಟ್ ಎವರ್ ಯು ಡೂ, ಸಿ ದಿ ಅಂಡರ್ ಕರೆಂಟ್ ಆಫ್ ಇಟ್, ಅದರ್ವೈಸ್ ಯು ಕಾಂಟ್ ರಿಲ್ಯಾಕ್ಸ್ ಅಂತ ಹೇಳಿದ್ದೀವಿ. ಹಾಗೆ ನಮ್ಮ ಮೈಂಡು ಡಿಸ್ಟರ್ಬ್ ಆದ ತಕ್ಷಣ ನಾವು ಇಂಟ್ರೋಸ್ಪೆಕ್ಟ್ ಮಾಡಿಕೊಂಡಾಗ ನಾವು ಆಕ್ಸೆಪ್ಟ್ ಮಾಡಿದರೆ, ಸಿಚುಯೇಷನ್ನ ಆಕ್ಸೆಪ್ಟ್ ಮಾಡಿದರೆ ನಮ್ಮ ಮೈಂಡ್ ಸ್ಟೇಬಲ್ ಆಗಿದೆ ಅಂತ. ನಮಗೆ ಡಿಸ್ಟರ್ಬ್ ಆಗಿದರೆ ನಮ್ಮ ಮೈಂಡ್ ಸ್ಟೇಬಲ್ ಆಗಿಲ್ಲ ಅಂತ. ಸ್ಟೇಬಲ್ ಆಗಿರೋದು ಸೆಂಟ್ರಿಂದ ನಾವು ಆಪ್ರೇಟ್ ಮಾಡಿದಾಗ. ಅನ್ಸ್ಟೇಬಲ್, ಇಂಬ್ಯಾಲೆನ್ಸ್ ಆಗೋದು, ವೇವರಿಂಗ್ ಮೈಂಡ್ ಆಗೋದು ಬರೀ ಅಹಂಕಾರದಿಂದ ಪೆರಿಫೆರಿಯಿಂದ ಡೀಲ್ ಮಾಡಿದ್ರೆ. ಆಲ್ಮೋಸ್ಟ್ ಜೀವನದಲ್ಲಿ 24 ಗಂಟೆಯಲ್ಲಿ 24.5 ಗಂಟೆ ನಾವು ಪೆರಿಫೆರಿನಲ್ಲೇ ಇರ್ತೀವಿ, ಪೆರಿಫೆರಿನಲ್ಲೇ ಜೀವನ ಮಾಡ್ತೀವಿ. ಸೂಪರ್ಫಿಷಿಯಲ್ಲಾಗಿ ಜೀವನ ಮಾಡೋದ್ರಿಂದ 24.5 ಗಂಟೆ ಡಿಸ್ಟರ್ಬ್ ಆಗಿ ಇರ್ತೀವಿ. ಎಲ್ಲೋ ಮಲಗಿದ್ದಾಗ ಮಲಗಕ್ಕೆ ಮುಂಚೆನೋ ರಿಯಲೈಸ್ ಮಾಡಿಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ. ಈ ರೀತಿ ನಾವು ಸಿಚುಯೇಷನ್ ಮೇಲೆ ಹಾಕಿದ್ರೆ ಏನಿಲ್ಲ. ಈ ಪಾಯಿಂಟು ಫೋನ್ ರಿಂಗ್ ಆಗಿದ್ದಿರ್ಬೋದು, ಹಾಲು ಕಿರೋದಿರ್ಬೋದು, ಅವ್ರು ಯಾರೋ ಬರೋರು ಇರ್ಬೋದು, ಮಾಡೋರು ಇರ್ಬೋದು, ನಮ್ಮ ಕೆಲಸ ಆ ಟೈಮ್ನಲ್ಲಿ ಮಾಡೋದನ್ನು ಮಾಡದೇ ಇರೋಂಗೆ ಆಗಿರ್ಬೋದು, ಏನೆಲ್ಲ ಆಗಿರಬಹುದು. ಇದಕ್ಕೆಲ್ಲನೂ ಕೂಡ ಡಿಸ್ಟರ್ಬ್ ಮಾಡಿಕೊಂಡ್ರೆ ನಮ್ಮ ಮೈಂಡು ಸ್ಟೇಬಲ್ ಆಗಿಲ್ಲ, ಸ್ಟೇಬಲ್ ಆಗಿಲ್ಲ. ಎಲ್ಲರನ್ನೂ ನಾವು ಕಳಿಸ್ಬಿಟ್ಟು ಎಲ್ಲರನ್ನೂ ಬೈದು ಆಮೇಲೆ ನಾವು ಏನು ಮಾಡಬೇಕು ಅದನ್ನು ಮಾಡೋಕ್ಕೂ ಮೈಂಡು ಸ್ಟೇಬಲ್ ಆಗಿಲ್ಲದೆ ಇದ್ದರೆ ಮಾಡೋದು ಚೆನ್ನಾಗಾಗಲ್ಲ. ಅವಂತೀರ ಏನು ಮಾಡಿದ್ರು ಆಮೇಲೆ ಮಾಡಿದ್ರೆ ಪ್ರಯೋಜನ ಆಗಲಿಲ್ಲ, ನನಗೆ ಚೆನ್ನಾಗಿ ಮೈಂಡೇ ಇರಲಿಲ್ಲ ಮಾಡೋಕ್ಕೆ ಆಮೇಲೆ. ಯಾಕೆಂದರೆ ನಿಮ್ಮ ಮೈಂಡು ಅದೆಲ್ಲ ರಿಪೇರಿ ಆದರೂ ಕೂಡ ಸ್ಟೇಬಲ್ ಆಗಲ್ಲ. ಹೊರಗಡೆ ರಿಪೇರಿ ಮಾಡೋದಲ್ಲ, ಇಲ್ಲೇ ರಿಪೇರಿ ಆಗಬೇಕಾಗಿರೋದು.